ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲ ಕೂತ್ಕೊಂಡು ತಿಂಡಿ ಮಾಡುವಾಗ ಶಾಂತಿಗೆ ರೋಹಿಣಿ ಅಪ್ಪ ಬರಲಿಲ್ಲ ಅಂತ ಸಡನ್ನಾಗಿ ಜ್ಞಾಪಕ ಬರುತ್ತೆ. ಆಗ ಹೌದು ಶಾಂತಿ, ನಾನು ಇಷ್ಟೊಂದು ಗಲಾಟೆಯಲ್ಲಿ ಮರೆತೇ ಹೋಗಿಬಿಟ್ಟೆ. ರೋಹಿಣಿ, ನಿಮ್ಮಪ್ಪ ಎಲ್ಲಿ, ಯಾಕೆ ಇನ್ನೂ ಬಂದಿಲ್ಲ ಹೇಳು ಅಂತ ಗದರಿಸಿ ಕೇಳ್ತಾರೆ. ಅದಕ್ಕೆ ರೋಹಿಣಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಕಣ್ ಬಿಟ್ಕೊಂಡು ಕುಂತಿರ್ತಾಳೆ. ಆಗ ಶಾಂತಿ, ನಿಜವಾಗ್ಲೂ ನಿಮ್ಮಪ್ಪ ಬರ್ತೀನಿ ಅಂತ ಹೇಳಿದ್ರಾ, ಇಲ್ಲ ನೀನೇ ಸುಳ್ಳು ಹೇಳ್ತಿದೀಯಾ ಅಂತ ಕೇಳಿದಾಗ ಆಗ ಮನೋಜ, ರೋಹಿಣಿ ಯಾಕಮ್ಮ ಸುಳ್ಳು ಹೇಳಬೇಕು, ಅವರಪ್ಪ ಬರ್ತಾರೆ ಅಂತ ರೋಹಿಣಿನ ತುಂಬ ಆಸೆ ಇಟ್ಕೊಂಡಿದ್ಲು ಅಂತಾನೆ. ಆಗ ಶಾಂತಿ, ಮತ್ತ್ಯಾಕೋ ಅವ್ರು ಇನ್ನೂ ಬಂದಿಲ್ಲ. ರೋಹಿಣಿ, ನಿಮ್ಮಪ್ಪ ಬಂದು ಏನಾದರೂ ಹೋಟ್ಲಲ್ಲಿ ಎಲ್ಲಾದರೂ ಇದ್ದಾರಾ ಅಂತ ಹೇಳು. ನಿಮ್ಮಪ್ಪ ಎಲ್ಲಿ, ಸುಮ್ಮನೆ ಎಷ್ಟು ದಿನ ಅಂತ ಇದನ್ನೇ ಹೇಳ್ತೀಯಾ, ನನ್ನ ಏನಾದರೂ ಏಮರ್ಸ್ಬೇಕು ಅಂತ ಅಂದ್ಕೊಂಡಿದೀಯಾ, ಕರೆಕ್ಟಾಗಿ ಹೇಳು, ಅವರು ಬಂದ್ರಾ ಇಲ್ವಾ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಅತ್ತೆ ಅದು ಅಂತ ಯೋಚನೆ ಮಾಡುತ್ತಾ ವಾಂತಿ ಮಾಡೋ ಥರ ಹೋಗ್ತಾಳೆ. ಆಗ ಸೂರ್ಯ, ಏನಪ್ಪ ಈ ಪೌಡ್ರಮ್ಮ ದಿಢೀರಂತ ವಾಂತಿ ಮಾಡ್ತಾಳೆ ಅಂತ ಅಂದಾಗ ಗೊತ್ತಿಲ್ಲ ತಡೆಯೋ ಅಂತ ರೋಹಿಣಿ, ಯಾಕಮ್ಮ ಮೈಗೆ ಹುಷಾರಿಲ್ವಾ ಅಂತ ಕೇಳ್ತಾರೆ ರಂಗನಾಥ್. ಅದಕ್ಕೆ ರೋಹಿಣಿ, ಗೊತ್ತಿಲ್ಲ ಮಾವ, ದಿಢೀರಂತ ತಲೆ ಸುತ್ತೋ ಆಗಿದೆ, ವಾಂತಿ ಬರ್ತಿದೆ ಅಂತ ಹೇಳ್ತಾಳೆ. ಆಗ ಶಾಂತಿ ಖುಷಿಯಿಂದ ಬಂದು, ರೋಹಿಣಿ ಎಷ್ಟು ದಿನದಿಂದ ತಲೆ ಸುತ್ತಿದೆ ಅಂತ ಕೇಳಿದಾಗ ರೋಹಿಣಿ ನೆನ್ನೆಯಿಂದ ಅತ್ತೆ ಅಂತಾಳೆ. ಅದಕ್ಕೆ ಶಾಂತಿ, ಆಗಾಗ ಹೀಗೆ ಆಗ್ತಿದೆಯಾ, ಹುಳಿ ಏನಾದರೂ ತಿನ್ನಬೇಕಾ ಅಂತ ಅನ್ನಿಸ್ತಿದೆಯಾ ಅಂತ ಕೇಳಿದಾಗ ಹೌದು ಅತ್ತೆ ಅಂತಾಳೆ. ಆಗ ಸೂರ್ಯ, ಅಪ್ಪ ಏನಪ್ಪ ಈ ಸಕ್ಕರೆ ಒಳ್ಳೆ ಡಾಕ್ಟರ್ ಕೇಳ್ದಂಗೆ ಇಷ್ಟೋ ಪ್ರಶ್ನೆ ಕೇಳ್ತಾವ್ರೆ ಅಂತ ನಗ್ತಿರ್ತಾನೆ. ಅದಕ್ಕೆ ಮನೋಜ, ಅಲ್ಲೇ ಸುಮ್ಮನೆ ಇರು ಅಂತ ಹೇಳಿ, ರೋಹಿಣಿ ಜ್ವರ ಏನಾದರೂ ಇದೆಯಾ, ಮಾತ್ರೆ ಏನಾದರೂ ತೊಗೊಂಬಂದು ಕೊಡ್ಲಾ ಅಂತ ಕೇಳ್ತಾನೆ. ಆಗ ಶಾಂತಿ, ಲೋ ಮನೋಜ, ಅದೆಲ್ಲ ಕಣೋ ಇದು, ಕೈ ಕೊಡೋ, ನೀನು ಹಪ್ಪ ಆಗ್ತಿದ್ಯಾ ಕಣೋ ಅಂತ ಖುಷಿ ಪಡ್ತಾರೆ. ರಂಗನಾಥ್ ಹತ್ರ ಬಂದು, ಮೊದಲು ನಮ್ಮ ರೋಹಿಣಿಗೆ ಮಗು ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಹಾಗೇ ಆಯಿತು. ಮೀನಾ ಹೋಗಿ ಸಕ್ಕರೆ ತೊಗೊಂಬಾರೆ ಅಂತ ಹೇಳಿ ಸಕ್ಕರೆ ತರಿಸಿ ಮನೋಜನಿಗೂ ರೋಹಿಣಿಗೂ ತಿನ್ನಿಸ್ತಾರೆ ಶಾಂತಿ. ಆಗ ರೋಹಿಣಿ, ಅತ್ತೆ ಅದು ಆಗಲ್ಲ ನನಗೆ ಆ ಥರ ಏನೂ ಅನ್ನಿಸ್ತಿಲ್ಲ ಅಂದಾಗ ಶಾಂತಿ, ಏನಮ್ಮ ರೋಹಿಣಿ, ಮೂರು ಮಕ್ಕಳನ್ನ ಇತ್ತೋಳಿಗೆ ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಗ ರಂಗನಾಥ್, ಶಾಂತಿ ಇನ್ನೇನು ಹೇಳ್ದಂಗಾದರೆ ಒಳ್ಳೆ ವಿಷಯನೇ, ಆದರೂ ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಂಡು ಬರಲಿ ಅಂತಾರೆ. ಮನೋಜ, ರೋಹಿಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಾರೋ ಅಂತಾರೆ. ಆಗ ಶಾಂತಿ, ರೀ ಅದೇ ನಾನೇ ಹೇಳ್ತಿದ್ದೀನಲ್ಲ, ನೀವು ತಾತ ಆಗ್ತಿದ್ದೀರಾ ಅಂತ, ಈ ಮನೆಗೆ ಮಗು ಬರ್ತಿದೆ ಅಂತಾರೆ ಶಾಂತಿ. ಆಗ ಸೂರ್ಯ, ಓ ಹಾಗಾದರೆ ನಾನು ಚಿಕ್ಕಪ್ಪ ಆಗ್ತಿದ್ದೀನಿ, ಲೇ ಮೀನಾ ನೀನು ಚಿಕ್ಕಮ್ಮ ಆಗ್ತಿದ್ಯಾ ಕಣೆ, ಇನ್ನು ಯಾರ್ಯಾರು ಏನೇನು ಆಗ್ತಾರಪ್ಪ ಅಂತಾನೆ.